ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋದಾಗ್ಲೆಲ್ಲ ಇಲ್ಲಿನ ಚಾನೆಲ್ಗಳಲ್ಲಿ ಒಂದು ಭಜನೆ ಶುರುವಾಗುತ್ತೆ. ಭಾರತದ ಡಂಕ ಜಗತ್ತಿನಾದ್ಯಂತ ಮೊಳಗ್ತಾ ಇದೆ ಅಂತ. ಬೆಳಗ್ಗಿಂದ ಸಂಜೆಯವರೆಗೂ ಅದೇ ಪ್ರಚಾರ, ಅದೇ ಅಬ್ಬರ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಡಂಕ ಜಗತ್ತಿನಲ್ಲಿ ನಿಜವಾಗಿಯೂ ಹೇಗೆ ಮೊಳಗ್ತಾ ಇದೆ ಗೊತ್ತಾ? ಈಗ ವಿದೇಶಿ ಮಾಧ್ಯಮಗಳು ಭಾರತದ ಒಟ್ಟಾರೆ ಪ್ರಗತಿಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಬದಲಿಗೆ ದೇಶದ ಪ್ರಧಾನಿ ಕಳೆದ 12 ವರ್ಷಗಳಿಂದ ಒಂದೇ ಒಂದು ಮುಕ್ತ ಪತ್ರಿಕಾಗೋಷ್ಠಿಯನ್ನ ಎದುರಿಸದೆ ಅಡಗಿ ಕುಳಿತಿರೋದ್ರ ಬಗ್ಗೆ ಅತ್ಯಂತ ತೀಕ್ಷ್ಣವಾದ ಪ್ರಶ್ನೆಗಳನ್ನ ಕೇಳ್ತಾ ಇವೆ. ಹೌದು ಸ್ನೇಹಿತರೆ, ಬರೋಬ್ಬರಿ 12 ವರ್ಷಗಳು ಭಾರತದ ಒಳಗೆ ತಮಗೆ ಬೇಕಾದ ಮಾಧ್ಯಮಗಳನ್ನ ಮಾತ್ರ ಎದುರಿಸ್ತಾ ಮುಂಚಿತವಾಗಿಯೇ ಬರೆದಿಟ್ಟುಕೊಂಡಂತಹ ಸ್ಕ್ರಿಪ್ಟೆಡ್ ಸಂದರ್ಶನಗಳನ್ನ ನೀಡ್ತಾ ತುಂಬಾ ಆರಾಮಾಗಿ ಕಾಲ ಕಳೆಯಬಹುದು. ಆದ್ರೆ ವಿದೇಶಿ ನೆಲದಲ್ಲಿ ಈ ನಾಟಕಗಳು ನಡೆಯೋದಿಲ್ಲ. ಇತ್ತೀಚಿನ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸದ ವೇಳೆ ಇಲ್ಲಿನ ಸ್ವತಂತ್ರ ಪತ್ರಕರ್ತರು ಪ್ರಧಾನಿಯವರನ್ನ ಪ್ರಶ್ನಿಸೋದಕ್ಕೆ ಹೋದಾಗ ಅವರನ್ನ ತಡೆಯೋಲಾಯಿತು. ಇದರಿಂದಾಗಿ ಬೇಸತ್ತಂತಹ ವಿದೇಶಿ ವರದಿಗಾರರು ಇವತ್ತು ಕ್ಯಾಮೆರಾದ ಮುಂದೆ ನಿಂತು ಹೇಳ್ತಾ ಇದ್ದಾರೆ, ಮೋದಿಯವರು ಪೂರ್ವ ತಯಾರಿ ಇಲ್ಲದ ಪ್ರಶ್ನೆಗಳಿಂದ ತಪ್ಪಿಸಿಕೊಂಡು ಓಡಾಡ್ತಾರೆ, ನಮಗೆ ಅವರ ಹತ್ತಿರ ಹೋಗೋದಕ್ಕೆ ಅನುಮತಿಯೇ ದೊರೆಯುತ್ತಿಲ್ಲ ಅಂತ. ದೇಶದ ಪ್ರಧಾನಿ ಬಗ್ಗೆ ಜಗತ್ತಿನಾದ್ಯಂತ ಇಂತಹ ಸಂದೇಶ ಹೋಗ್ತಾ ಇರೋದು ನಮ್ಮ ದೇಶಕ್ಕೆ ಹೆಮ್ಮೆಯ ವಿಷಯವ ಸ್ನೇಹಿತರೆ. ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ. ಅತಿ ದೊಡ್ಡ ತಮಾಷೆ ಏನಂತ ಹೇಳಿದ್ರೆ, ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆಗೆ ಧಕ್ಕೆ ಬರ್ತಾ ಇರೋವಾಗ ನಮ್ಮ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿ ಉದೇಂದ್ರ ಟಂಡನ್ ಅವರು ವಿದೇಶಿ ಪತ್ರಕರ್ತರಿಗೆ ಕೊಟ್ಟ ಉತ್ತರ ಇಡೀ ವ್ಯವಸ್ಥೆಗೆ ಒಂದು ನಾಚಿಕೆ ತರುವಂತಿದೆ. ಇವರು ಅತ್ಯಂತ ಸರಳವಾಗಿ, ಮೋದಿಯವರು ಯಶಸ್ವಿ ರಾಜಕಾರಣಿ, ಭಾರತದ ಗ್ರಾಮೀಣ ಜನರಿಗೆ ತಮ್ಮ ನಾಯಕನೊಂದಿಗೆ ನೇರ ಸಂಪರ್ಕ ಬೇಕು, ಮಧ್ಯದಲ್ಲಿ ಮಾಧ್ಯಮಗಳು ಎಂಬ ಮಧ್ಯವರ್ತಿಗಳು ಅವರಿಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಯೋಚನೆ ಮಾಡಿ, ದೇಶದ ಒಬ್ಬ ಹಿರಿಯ ಅಧಿಕಾರಿ ಪ್ರಜಾಪ್ರಭುತ್ವದ 4ನೇ ಸ್ತಂಭವನ್ನೇ ಬ್ರೋಕರ್ ಅಥವಾ ಮಧ್ಯವರ್ತಿ ಅಂತ ಕರೀತಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಬ್ಯೂರೋಕ್ರಸಿಯ ಸ್ಥಿತಿ ಇವತ್ತು ಎಲ್ಲಿಗೆ ಬಂದು ತಲುಪಿದೆ ಅಂತ. ಬಹುಶಃ ಈ ಅಧಿಕಾರಿಗಳಿಗೆ ಪತ್ರಿಕಾಗೋಷ್ಠಿಯ ಅಸಲಿ ಉದ್ದೇಶವೇ ಮರೆತು ಹೋದಂತಿದೆ. ಪ್ರೆಸ್ ಕಾನ್ಫರೆನ್ಸ್ ನಡೆಸೋದು ಮಾಧ್ಯಮಗಳ ಸೌಕರ್ಯಕ್ಕಾಗಿ ಅಲ್ಲ ಸ್ವಾಮಿ, ಬದಲಿಗೆ ದೇಶದ ಜನಸಾಮಾನ್ಯರ ಪರವಾಗಿ ಅಧಿಕಾರದಲ್ಲಿರುವ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯನ್ನ ಉತ್ತರದಾಯಿಯನ್ನಾಗಿ ಮಾಡೋದಕ್ಕೆ ಮತ್ತು ಪ್ರಶ್ನಿಸೋದಕ್ಕೆ. ಆದ್ರೆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನಮ್ಮ ದೇಶದ ಬಡ ಮತ್ತು ಗ್ರಾಮೀಣ ಜನರ ಹೆಸರನ್ನ ತೇಲಿ ಬಿಡೋದು ಇವರ ಹಳೆಯ ತಂತ್ರವಾಗಿದೆ. ಒಂದ್ ವೇಳೆ ಪ್ರಧಾನಿಯವರು ಮುಕ್ತವಾಗಿ ಮಾಧ್ಯಮಗಳ ಮುಂದೆ ಬಂದು ಕುಳಿತಿದ್ರೆ ದೇಶದ ಜನತೆ ಅವರ ಬೆವರಿಳಿಸುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಆ ಅಸಲಿ ಭಯ ಇವರಿಗೆ ಇದೆ. ಯೋಚನೆ ಮಾಡಿ, ಪ್ರಧಾನಿ ಏನಾದ್ರೂ ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರೆ ಇಡೀ ದೇಶದ ಕೋಟ್ಯಾಂತರ ಯುವಕರ ಭವಿಷ್ಯದೊಂದಿಗೆ ಆಟವಾಡ್ತಾ ಇರುವ ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ಬಗ್ಗೆ ಜನ ನೇರವಾಗಿ ಪ್ರಶ್ನಿಸ್ತಾ ಇದ್ರು. ಒಂದಾದ ಮೇಲೊಂದರಂತೆ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳು ರದ್ದಾಗ್ತಾ ಇದ್ರು, ಇಡೀ ಶಿಕ್ಷಣ ವ್ಯವಸ್ಥೆ ಹಳ್ಳ ಹಿಡಿತಾ ಇದ್ರು, ನಿಮ್ಮ ಶಿಕ್ಷಣ ಸಚಿವರು ಇನ್ನೂ ಆ ಕುರ್ಚಿಯಲ್ಲಿ ಹೇಗೆ ಮುಂದುವರಿತಿದ್ದಾರೆ ಅಂತ ಜನ ಮುಖಾಮುಖಿಯಾಗಿ ಕೇಳ್ತಾ ಇದ್ರು. ಆದ್ರೆ ಇಂತಹ ಮುಜುಗರ ತರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ಧೈರ್ಯ ಇಲ್ಲದ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯಿಂದ ದೂರ ಓಡ್ತಾ ಇದ್ದಾರೆ. ಕೇವಲ ಶಿಕ್ಷಣ ಕ್ಷೇತ್ರ ಮಾತ್ರ ಅಲ್ಲ ವೀಕ್ಷಕರೇ, ದೇಶದ ಆಂತರಿಕ ಭದ್ರತೆಯ ಸ್ಥಿತಿಯು ಇವತ್ತು ಅಯೋಮಯವಾಗಿದೆ. ವರ್ಷಗಳೇ ಕಳೆದ್ರೂ ಮಣಿಪುರ ಇಂದಿಗೂ ಹಿಂಸಾಚಾರದ ಬೆಂಕಿಯಲ್ಲಿ ಉರಿತಾ ಇದೆ. ಅಲ್ಲಿನ ಜನರ ಕಣ್ಣೀರಿಗೆ ಉತ್ತರಿಸುವವರು ಯಾರು? ದೆಹಲಿ ಗಲಭೆಯಿಂದ ಹಿಡಿದು ಇತ್ತೀಚಿನ ಭಯೋತ್ಪಾದಕ ದಾಳಿಯವರೆಗೆ ಯಾವುದೇ ಗಂಭೀರ ಘಟನೆ ನಡೆದ್ರೂ ದೇಶದ ಗೃಹ ಸಚಿವರಾಗ್ಲಿ ಅಥವಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗ್ಲಿ ಯಾವುದೇ ಜವಾಬ್ದಾರಿಯನ್ನ ಹೊರ್ತಿಲ್ಲ ಯಾಕೆ ಅಂತ ದೇಶ ಕೇಳ್ತಾ ಇತ್ತು. ಈ ಎಲ್ಲಾ ಗಂಭೀರ ವೈಫಲ್ಯಗಳನ್ನ ಮುಚ್ಚಿಡೋದಕ್ಕೆ ಇವತ್ತು ಮಾಧ್ಯಮಗಳಿಂದ ಒಂದು ಜಾಣ ಮೌನವನ್ನ ವಹಿಸಲಾಗ್ತಾ ಇದೆ. ದೇಶದ ಒಳಗೆ ಇಷ್ಟೆಲ್ಲ ಗಂಭೀರ ಸಮಸ್ಯೆಗಳಿದ್ರು ಪ್ರಧಾನಿಯವರು ವಿದೇಶಿ ವೇದಿಕೆಗಳಿಗೆ ಹೋದಾಗ ಅತಿ ಬಾಲಿಶವಾದ ಮಾತುಗಳನ್ನಾಡ್ತಾ ಕಾಲಹರಣ ಮಾಡ್ತಾ ಇದ್ದಾರೆ. ಜಕಾರ್ತ್ಗೆ ಹೋಗಿ ಕುಚು ಕುಚು ಹೋತಾ ಹೇ ಸಿನಿಮಾದ ಹಾಡನ್ನ ಉಲ್ಲೇಖಿಸಿ ಜೋಕ್ ಮಾಡೋದು ಒಬ್ಬ ದೇಶದ ಪ್ರಧಾನಿಗೆ ಶೋಭೆ ತರ್ತದೆಯೇ? ಅಷ್ಟೇ ಅಲ್ಲದೆ ಗಣರಾಜ್ಯೋತ್ಸವದ ದಿನಾಂಕ 26ರ ಅಂಕಿಗಳನ್ನ ಕೂಡಿ ಹಾಗೂ ಸ್ನೇಹಿತರ ಜನ್ಮ ದಿನಾಂಕ 17ರ ಅಂಕಿಗಳನ್ನ ಕೂಡಿ 8 ಬರ್ತದೆ ಅಂತ ಜಾಗತಿಕ ವೇದಿಕೆಯ ಮೇಲೆ ನಿಂತು ಗಣಿತ ವಿವರಿಸುತ್ತಿದ್ದಾರೆ.
ಇಂತಹ ಮಾತುಗಳು ಜಗತ್ತಿನ ಮುಂದೆ ನಮ್ಮ ದೇಶವನ್ನ ಎಷ್ಟು ಹಾಸ್ಯಾಸ್ಪದವಾಗಿಸ್ತದೆ ಅಂತ ನೀವೇ ಯೋಚಿಸಿ. ಇದೆಲ್ಲದರ ನಡುವೆ ಪ್ರಧಾನಿಯವರ ಹಳೆಯ ಬಡತನದ ಕಥೆಗಳಿಗೂ ಮತ್ತು ಇವತ್ತಿನ ಇತ್ತೀಚಿನ ಹೇಳಿಕೆಗಳಿಗೂ ಇರುವ ಭಾರೀ ಒಂದು ವಿರೋಧಾಭಾಸ ಈಗ ಸಂಪೂರ್ಣವಾಗಿ ಬಯಲಾಗಿದೆ. ತಾವು ಬಡ ಕುಟುಂಬದಿಂದ ಬಂದವರು, ಭಿಕ್ಷೆ ಬೇಡಿ ಜೀವನ ನಡೆಸಿದವರು ಅಂತ ಭಾರತದಲ್ಲಿ ಭಾಷಣ ಮಾಡುವ ಪ್ರಧಾನಿ ಮೋದಿ ಇತ್ತೀಚೆಗೆ ತಾವೇ ಒಪ್ಪಿಕೊಂಡಿರುವಂತೆ 25 ರಿಂದ 30 ವರ್ಷಗಳ ಹಿಂದೆ, ಅಂದ್ರೆ ತಮಗೆ ಕೇವಲ 45 ವರ್ಷ ವಯಸ್ಸಿದ್ದಾಗ ಮತ್ತು ಯಾವುದೇ ರಾಜಕೀಯ ಅಧಿಕಾರ ಇಲ್ಲದಿದ್ದಾಗ್ಲೂ ನ್ಯೂಜಿಲೆಂಡ್ ಪ್ರವಾಸ ಕೈಗೊಂಡಿದ್ರು. ಅಷ್ಟೇ ಅಲ್ಲದೆ ಅವರ ಯುವ ದಿನಗಳ ಅಮೆರಿಕ ಪ್ರವಾಸದ ಚಿತ್ರಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಯೂಟ್ಯೂಬ್ ಮತ್ತು ವೆಬ್ ಮೀಡಿಯಾಗಳಲ್ಲಿ ಸಕ್ರಿಯರಾಗಿರುವ ಸ್ವತಂತ್ರ ರಾಜಕೀಯ ವಿಶ್ಲೇಷಕರು ಇವತ್ತು ಇದನ್ನೇ ಪ್ರಮುಖವಾಗಿ ಪ್ರಶ್ನಿಸ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ ಯಾವುದೇ ಉದ್ಯೋಗ ಅಥವಾ ರಾಜಕೀಯ ಪದವಿ ಇಲ್ಲದೆ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಅಮೆರಿಕ ಮತ್ತು ನ್ಯೂಜಿಲೆಂಡ್ ನಂತಹ ದೇಶಗಳಿಗೆ ಹೇಗೆ ಪ್ರವಾಸ ಮಾಡೋದಕ್ಕೆ ಸಾಧ್ಯ? ಮುಕ್ತ ಪತ್ರಿಕಾಗೋಷ್ಠಿ ನಡೆಸಿದ್ರೆ ಇಂತಹ ತಾರ್ಕಿಕ ಪ್ರಶ್ನೆಗಳು ಎದುರಾಗುತ್ತೆ ಮತ್ತು ಇವುಗಳಿಗೆ ಸೂಕ್ತವಾದ ದಾಖಲೆಗಳ ಸಹಿತ ಉತ್ತರ ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಭಯವೇ ಪ್ರಧಾನಿಯವರನ್ನ ಮಾಧ್ಯಮಗಳಿಂದ ದೂರ ಇಟ್ಟಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಹಿಂದೆ ನಾರ್ವೆಯ ಪ್ರಸಿದ್ಧ ಪತ್ರಕರ್ತೆ ಹೆಲ್ಲೆ ಲಿಂಕ್ ಅವರು ಮೋದಿಯವರನ್ನ ಪ್ರಶ್ನಿಸಿದಾಗ ನಮ್ಮ ದೇಶದ ಇಡೀ ಗೋಧಿ ಮೀಡಿಯಾ ಮತ್ತು ಸರ್ಕಾರದ ಐಟಿ ಸೆಲ್ ಆಕೆಯ ಹಿಂದೆ ಬಿದ್ದು ಆಕೆಯನ್ನ ವಿದೇಶಿ ಏಜೆಂಟ್ ಅಂತ ಹೇಳಿ ಬ್ರ್ಯಾಂಡ್ ಮಾಡಿತು. ವಿರೋಧ ಪಕ್ಷದ ನಾಯಕರು ಆ ವಿಡಿಯೋವನ್ನ ಹಂಚಿಕೊಂಡಾಗ ಅವರನ್ನ ದೇಶದ್ರೋಹಿಗಳು ಅಂತಾನೂ ಕರೆಯಲಾಯಿತು. ಆದ್ರೆ ಇತ್ತೀಚೆಗೆ ಹೆಲ್ಲೆ ಲಿಂಕ್ ಅವರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪತ್ರಕರ್ತರ ಧೈರ್ಯವನ್ನ ಶ್ಲಾಘಿಸಿ, ಅಂದು ನನ್ನ ಮೇಲೆ ಕಿರುಚಾಡಿದ ಭಾರತೀಯ ಚಾನೆಲ್ಗಳ ನಡುವೆಯೂ ಸತ್ಯಕ್ಕಾಗಿ ಹೋರಾಡ್ತಾ ಇರುವ ಭಾರತದ ಸ್ವತಂತ್ರ ಮಾಧ್ಯಮಗಳಿಗೆ ನನ್ನ ಧನ್ಯವಾದ ಅಂತ ಹೇಳಿ ಟ್ವೀಟ್ ಮಾಡುವ ಮೂಲಕ ಅವರ ಅಸಲಿ ಮುಖವಾಡವನ್ನ ಕಳಚಿದ್ದಾರೆ. ಪ್ರಶ್ನೆ ಕೇಳುವವರನ್ನ ಶತ್ರುಗಳಂತೆ ನೋಡುವ ಈ ರೋಗ ಇವತ್ತು ಕೇವಲ ಕೇಂದ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ವೀಕ್ಷಕರೇ, ಇಡೀ ವ್ಯವಸ್ಥೆಗೆ ಇದು ಹರಡಿಕೊಂಡು ಬಿಟ್ಟಿದೆ. ಇತ್ತೀಚೆಗೆ ಮಹಾರಾಷ್ಟ್ರದ ನಾಯಕ ದೇವೇಂದ್ರ ಫಡ್ನವೀಸ್ ಅವರು ವಿಧಾನಸಭೆಯಲ್ಲೇ ನಿಂತು ಸರ್ಕಾರವನ್ನ ಪ್ರಶ್ನಿಸುವ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೆಯುವ ಸ್ವತಂತ್ರ ಪತ್ರಕರ್ತರನ್ನ ಬಾಡಿಕೆ ಟಟ್ಟಿ ಅಂತ ಅತ್ಯಂತ ಹಗುರವಾದ ಮತ್ತು ಅಶ್ಲೀಲ ಪದದಿಂದ ನಿಂದಿಸಿದ್ದಾರೆ. ಅಂದ್ರೆ ದುಡ್ಡಿಗಾಗಿ ಯಾರ ಪರವಾಗಿ ಬೇಕಾದ್ರೂ ಕೆಲಸ ಮಾಡುವ ಗುಲಾಮರು ಅಥವಾ ಹಣಕ್ಕಾಗಿ ಯಾರನ್ನ ಬೇಕಾದ್ರೂ ನಿಂದಿಸುವ ಕೂಲಿ ಆಳುಗಳು ಅಂತ. ನೋಡಿ ಸ್ನೇಹಿತರೆ, ಅಧಿಕಾರದಲ್ಲಿರುವವರು ಎಷ್ಟು ಅಹಂಕಾರಿಗಳಾಗಿದ್ದಾರೆ ಅಂತ ಹೇಳಿದ್ರೆ, ತಾವು ಮಾಡುವ ಯಾವುದೇ ತಪ್ಪುಗಳನ್ನ ಯಾರೂ ಪ್ರಶ್ನಿಸಬಾರದು ಅನ್ನುವಂತಹ ಸರ್ವಾಧಿಕಾರಿ ಧೋರಣೆಗೆ ಇಡೀ ವ್ಯವಸ್ಥೆ ತಲುಪಿಬಿಟ್ಟಿದೆ. ಕೊನೆಯದಾಗಿ ಸ್ನೇಹಿತರೆ, ನೀವು ನಿಮ್ಮನ್ನ ಎಷ್ಟೇ ಶಕ್ತಿಶಾಲಿ ಅಂತ ಬಿಂಬಿಸಿಕೊಂಡ್ರು ಅಥವಾ ಯಾವುದೇ ರಾಜಕೀಯ ವ್ಯಕ್ತಿ ಆಗ್ಲಿ, ಯಾವುದೇ ರಾಜಕಾರಣಿ ಆಗ್ಲಿ, ತಾನೆಷ್ಟೇ ಶಕ್ತಿಶಾಲಿ ಅಂತ ಹೇಳಿ ಕರ್ಕೊಂಡ್ರು ಕೂಡ ಜನರ ಮತ್ತು ಪ್ರಜಾಪ್ರಭುತ್ವದ ಪ್ರಶ್ನೆಗಳಿಂದ ಶಾಶ್ವತವಾಗಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಶ್ನೆಗಳಿಲ್ಲದ ಪ್ರಜಾಪ್ರಭುತ್ವ ದೇಶವನ್ನ ನಾಶದತ್ತ ಕೊಂಡೊಯ್ತದೆ. ಆದ್ರಿಂದಲೇ ನಾವು ಸತ್ಯದ ಪರವಾಗಿ ಧ್ವನಿ ಎತ್ತುತ್ತಲೇ ಇರಬೇಕು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.